ತುಂಬಾ ವರ್ಷಗಳ ಹಿಂದಿನ ಘಟನೆ. ಒಂದೂರಲ್ಲಿ ಇಬ್ಬರು ಸನ್ಯಾಸಿಗಳು ವಾಸವಾಗಿರ್ತಾರೆ. ಒಬ್ಬರು ಹಿರಿಯ ಸನ್ಯಾಸಿಗಳು, ಮತ್ತೊಬ್ಬರು ಕಿರಿಯ ಸನ್ಯಾಸಿಗಳು. ಕಿರಿಯ ಸನ್ಯಾಸಿಗಳು ಹೊಸದಾಗಿ ಆ ಸನ್ಯಾಸತ್ವಕ್ಕೆ ಪ್ರವೇಶ ಪಡೆದಿರ್ತಾರೆ. ಅಂತೆಯೇ ಹಿರಿಯ ಸನ್ಯಾಸಿಗಳು ವಯಸ್ಸಿನಲ್ಲಿ ತುಂಬಾನೇ ಹಿರಿಯರು. ಅದೇ ಅಲ್ಲದೆ ಅವರು ತುಂಬಾನೇ ಅನುಭವಸ್ಥರೂ ಆಗಿರ್ತಾರೆ. ಪ್ರತಿದಿನ ಊರಿಂದ ಮತ್ತೊಂದು ಊರಿಗೆ ಹೋಗಿ ಪ್ರವಚನ ಕೊಟ್ಟು ಮತ್ತೆ ಮರಳಿ ತಮ್ಮ ಊರಿನ ಕಡೆಗೆ ಬರ್ತಾ ಇದ್ರು. ತಮ್ಮ ಊರಿನ ಕಡೆಗೆ ಬರುವಾಗ ಆ ಊರನ್ನು ದಾಟುವಾಗ ಒಂದು ನದಿ ಎದುರಾಗ್ತಾ ಇತ್ತು. ಆ ನದಿಯಿಂದ ದೋಣಿಯಲ್ಲಿ ಕುಳಿತುಕೊಂಡು ಬೇರೆ ಊರಿಗೆ ಪ್ರವಚನಕ್ಕೆ ಅಂತ ಹೋಗುವಂತಹ ಸ್ಥಿತಿಯಲ್ಲಿತ್ತು. ಆ ಊರಿನ ಒಂದೇ ಒಂದು ಖಡಕ್ ರೂಲ್ಸ್ ಅಂದರೆ ಸಾಯಂಕಾಲ ಆಗ್ತಿದ್ದಂತೆ ಆ ಊರಿನ ಬಾಗಿಲು ಮುಚ್ತಾ ಇತ್ತು. ಅಂದರೆ ನದಿಯ ದಡದಲ್ಲಿ ಒಂದು ದೊಡ್ಡ ಬಾಗಿಲನ್ನು ಹಾಕಲಾಗಿತ್ತು. ಯಾವುದೇ ಕಾರಣಕ್ಕೂ ಸೂರ್ಯ ಮುಳುಗಿದ ತಕ್ಷಣ ಆ ಬಾಗಿಲನ್ನು ಮುಚ್ಚಲಾಗುತ್ತೆ, ಮತ್ತೆ ಮಾರನೇ ದಿನನೇ ಆ ಬಾಗಿಲನ್ನು ತೆರೆಯಲಾಗುತ್ತೆ. ಹೀಗೆ ತುಂಬಾನೇ ವರ್ಷಗಳ ಹಿಂದಿನ ಸಂಪ್ರದಾಯ ಆ ಊರಿನದ್ದಾಗಿತ್ತು. ಪ್ರತಿಯೊಬ್ಬರು ಮಾರನೇ ದಿನ ಬೆಳಿಗ್ಗೆ ಊರಿನ ಕಡೆಗೆ ದೋಣಿಯ ಮುಖಾಂತರ ತಮ್ಮ ತಮ್ಮ ಕೆಲಸನ ಮುಗಿಸ್ಕೊಂಡು ಸಾಯಂಕಾಲ ಮತ್ತೆ 6 ಗಂಟೆ ಒಳಗೆ ಅಂದರೆ ಆ ನದಿಯ ದಡದಲ್ಲಿ ಬಂದು ನಿಂತ್ಕೋತಾ ಇದ್ರು. ದೋಣಿಯ ಮುಖಾಂತರ ತಮ್ಮ ಮನೆಗಳಿಗೆ ಹೋಗಿ ಸೇರ್ಕೋತಾ ಇದ್ರು. ಹೀಗೆ ಪ್ರತಿದಿನ ಆ ಊರಿನ ಸಂಪ್ರದಾಯದಂತೆ ನಡೀತಾನೆ ಇತ್ತು. ಒಂದಿನ ಆ ಹಿರಿಯ ಸನ್ಯಾಸಿ ಮತ್ತು ಕಿರಿಯ ಸನ್ಯಾಸಿಗಳು ಇಬ್ಬರು ಬೇರೆ ಊರಿಗೆ ಅಂತ ಪ್ರವಚನಕ್ಕೆ ಹೊರಟಿರ್ತಾರೆ. ಸನ್ಯಾಸಿಗಳು ಹೇಗಿರ್ತಾರೆ ಅಂದರೆ ಯಾವುದರಲ್ಲೂ ಆತುರ, ಯಾವುದೇ ಕೆಲಸ ಮಾಡಬೇಕಾದ್ರೆ ತುಂಬಾನೇ ಗಡಿಬಿಡಿಕೊಂಡು ಮಾಡ್ತಾ ಇರ್ತಾರೆ. ಅದರಂತೆ ಪ್ರತಿದಿನ ಅವರು ಪ್ರವಚನ ಮುಗಿಸಿ ಸಾಯಂಕಾಲ ತಮ್ಮ ಮನೆ ಕಡೆಗೆ ಬರುವಾಗ ತುಂಬಾನೇ ಸಮಯ ಆಗೋಗಿತ್ತು. ಇನ್ನು ಕೆಲವು ನಿಮಿಷಗಳಲ್ಲಿ ಆ ಊರಿನ ಬಾಗಿಲು ಮುಚ್ಚಿ ಹೋಗುವಂತಹ ಪರಿಸ್ಥಿತಿ ಎದುರಾಗತ್ತೆ. ನದಿಯ ದಡದಲ್ಲಿ ಒಂದು ದೋಣಿ ಇರುತ್ತೆ. ಆ ದೋಣಿಯಲ್ಲಿ ಕುಳಿತುಕೊಂಡ ಆ ಇಬ್ಬರು ಸನ್ಯಾಸಿಗಳು ತಮ್ಮ ತಮ್ಮ ಊರಿನ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹಿರಿಯ ಸನ್ಯಾಸಿಗಳು ಆ ದೋಣಿಯ ಚಾಲಕನಿಗೆ ಏನು ಹೇಳ್ತಾರೆ ಗೊತ್ತಾ? ಬೇಗ ಹೊರಡಯ್ಯ, ಬೇಗ ಹೊರಡು. ಆ ಬಾಗಿಲು ಮುಚ್ಚಿದ್ರೆ ಉಳ್ಕೊಳ್ಳೋದಕ್ಕೆ ಬೇರೆ ಯಾವ ವ್ಯವಸ್ಥೆಯೂ ಕೂಡ ಇರೋದಿಲ್ಲ. ನದಿಯ ದಡದಲ್ಲಿ ತುಂಬಾನೇ ಚಳಿ ಇರುತ್ತೆ. ಆಗ ನಮ್ಮ ಪರಿಸ್ಥಿತಿ ತುಂಬಾನೇ ಕೆಟ್ಟು ಹೋಗುತ್ತೆ. ಬೇಗ ಹೊರಡು, ಇಲ್ಲಿಂದ ಬೇಗನೆ ಹೊರಡು ಮಾರಾಯ ಅಂತಾನೆ. ಅದಕ್ಕೆ ಆ ದೋಣಿಯ ಚಾಲಕ ಹೇಳ್ತಾನೆ, ನಿಧಾನ ಸ್ವಾಮಿ, ನೀವು ಒಂದು ವೇಳೆ ಅಲ್ಲಿಗೆ ಹೋಗಬೇಕಾದ್ರೆ ಇಲ್ಲಿಂದ ನಿಧಾನಕ್ಕೆ ಹೋಗಬೇಕು. ನಿಧಾನಕ್ಕೆ ಹೋದರೆ ನೀವು ಬೇಗ ತಲುಪ್ತೀರಾ. ಬೇಗ ಹೊರಡಿದ್ರೆ ಆತುರ ಮಾಡಿದರೆ ನೀವು ಅಲ್ಲಿ ತಲುಪೋದಕ್ಕಾಗಲ್ಲ ಅಂತಾನೆ. ಅದಕ್ಕೆ ಆ ಇಬ್ಬರು ಸನ್ಯಾಸಿಗಳು ಮನಸ್ಸಲ್ಲೇ ನಗೋದಕ್ಕೆ ಶುರು ಮಾಡ್ತಾರೆ. ಇವನೇನಾದರೂ ಹುಚ್ಚ ಇದ್ದಾನ? ನಿಧಾನಕ್ಕೆ ಹೋದರೆ ತಲುಪಬಹುದಂತೆ, ಆತುರ ಮಾಡಿದರೆ ತಲುಪೋದಕ್ಕೆ ಸಾಧ್ಯ ಇಲ್ಲ ಅಂತೆ. ಇವನೆಂಥ ಹುಚ್ಚ ಅಂತ ಮನಸ್ಸಲ್ಲೇ ಇಬ್ಬರು ನಗೋದಕ್ಕೆ ಶುರು ಮಾಡ್ತಾರೆ. ಅಂತೂ ಇಂತೂ ಆ ನದಿಯ ದಡಕ್ಕೆ ಹೋಗಿ ಮುಟ್ತಾರೆ ಇಬ್ಬರು ಸನ್ಯಾಸಿಗಳು. ಹಿರಿಯ ಸನ್ಯಾಸಿಗಳು ಆ ಬಾಗಿಲು ಮುಚ್ಚುತ್ತಾರೆ ಅನ್ನೋ ಆತುರದಲ್ಲಿ ಓಡೋದಕ್ಕೆ ಶುರು ಮಾಡ್ತಾರೆ. ಅವ್ರ ಹಿಂದೆನೆ ಆ ಕಿರಿಯ ಸನ್ಯಾಸಿ ಕೂಡ ಓಡೋದಕ್ಕೆ ಶುರು ಮಾಡ್ತಾನೆ. ಹಿರಿಯ ಸನ್ಯಾಸಿಗಳು ಕಾಲು ಜಾರಿ ನೆಲಕ್ಕೆ ಜೋರಾಗಿ ಬೀಳ್ತಾರೆ. ಬಿದ್ದ ರಭಸಕ್ಕೆ ಅವರಿಗೆ ಕಾಲಿಗೆ ಗಾಯವಾಗಿ ರಕ್ತಸ್ರಾವವಾಗುತ್ತೆ. ರಕ್ತ ತುಂಬಾನೇ ಸೋರೋದಕ್ಕೆ ಶುರು ಮಾಡುತ್ತೆ. ಅಲ್ಲಿದ್ದ ಹಿರಿಯ ಸನ್ಯಾಸಿಗಳು ಕಿರಿಯ ಸನ್ಯಾಸಿಗೆ ಕೂಗ್ತಾರೆ. ಬಾಗಿಲು ಮುಚ್ಚುತ್ತಾರೆ ಅಂತ ಬೇಗ ಓಡ್ತಾ ಇದ್ದ ಆ ಕಿರಿಯ ಸನ್ಯಾಸಿಗೆ ಹಿಂದೆ ಸನ್ಯಾಸಿಗಳು ಬಿದ್ದಿದ್ದು ಅವನ ಗಮನಕ್ಕೆ ಬರೋದಿಲ್ಲ. ಆಗ ಸನ್ಯಾಸಿಗಳು ಕೂಗಿದ ತಕ್ಷಣ ಆ ಕಿರಿಯ ಸನ್ಯಾಸಿ ಹಿರಿಯ ಸನ್ಯಾಸಿಗಳನ್ನು ನೋಡೋದಕ್ಕೆ ಬರ್ತಾರೆ. ಅವರನ್ನು ನೋಡಿದ ಮೇಲೆ ಅವರ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಕಾಲಿಗೆ ತುಂಬಾನೇ ಏಟಾಗಿರುತ್ತೆ. ಆ ಬಾಗಿಲು ಮುಚ್ತಾರೆ ಅನ್ನೋ ಗಮನ ಕೂಡ ಇರದೆ ಕಿರಿಯ ಸನ್ಯಾಸಿ ಹಿರಿಯ ಸನ್ಯಾಸಿಗಳ ಉಪಚಾರ ಮಾಡ್ತಾರೆ. ಆಗ ಅಲ್ಲಿ ದೋಣಿಯ ಚಾಲಕನ ಎಂಟ್ರಿ ಆಗುತ್ತೆ. ಆ ಚಾಲಕ ಏನಂತಾನೆ ಗೊತ್ತಾ? ನೋಡಿ ಸ್ವಾಮಿಗಳೇ, ನಾನು ಹೇಳಿದ್ದು ನಿಜ ಆಯ್ತು ತಾನೆ? ನೀವು ಒಂದು ವೇಳೆ ನಿಧಾನವಾಗಿ ಹೋಗಿದ್ರೆ ಅಲ್ಲಿಗೆ ಹೋಗಿ ಮುಟ್ಟಬಹುದಿತ್ತು. ಆದರೆ ನೀವು ಆತುರ ಮಾಡಿ ಮತ್ತೆ ಎಡವಟ್ಟು ಮಾಡಿಕೊಂಡ್ರಿ. ಇದು ನೀವು ಮಾಡಿರುವಂತಹ ಅತಿ ದೊಡ್ಡ ತಪ್ಪು ಅಲ್ವೇ ಅಂತ ಆ ನಾವಿಕ ಇಬ್ಬರು ಸನ್ಯಾಸಿಗಳಿಗೆ ಹೇಳ್ತಾರೆ. ಸನ್ಯಾಸಿಗಳಿಗೆ ಆಗ ಅರಿವಾಗುತ್ತೆ ಆ ನಾವಿಕನ ಮಾತು ನಿಜವಾಯಿತು ಅಂತ. ಡಿಯರ್ ಫ್ರೆಂಡ್ಸ್, ಕತೆ ತುಂಬ ಚಿಕ್ಕದಾದರೂ ಒಳ್ಳೆಯ ಸಂದೇಶವನ್ನು ಹೇಳ್ಕೊಡುತ್ತೆ. ಅದೇನೆಂದರೆ, ಯಾವುದೇ ಕೆಲಸ ಮಾಡಬೇಕಾದ್ರೆ ಆತುರದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸ್ಬಾರ್ದು. ಹಾಗೊಂದು ವೇಳೆ ನೀವು ಮಾಡಿದ್ದೇ ಆದರೆ ಆ ಕೆಲಸ ಪೂರ್ತಿಯಾಗಿ ಮುಗಿಯೋದಿಲ್ಲ. ಹೊರತಾಗಿ ಆ ಕೆಲಸ ಅರ್ಧಕ್ಕೆ ನಿಂತು ಬಿಡುತ್ತೆ. ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಮೊದಲು ಆ ಕೆಲಸದಲ್ಲಿ ಆಸಕ್ತಿಯನ್ನು ಹೊಂದಿರಬೇಕು. ಆ ಕೆಲಸ ಆತ್ಮವಿಶ್ವಾಸದಿಂದ ಪೂರ್ತಿಯಾಗಿ ಮುಗಿಸ್ತೀನಿ ಅನ್ನೋ ಧೈರ್ಯ ಇರಬೇಕು, ನಂಬಿಕೆ ಇರಬೇಕು.
ನಿಮ್ಮ ನಂಬಿಕೆ ಅಚಲವಾಗಿದ್ದರೆ ಯಾವುದೇ ಕೆಲಸವನ್ನು ನೀವು ಪರಿಪೂರ್ಣವಾಗಿ ಮಾಡಿ ಮುಗಿಸ್ತೀರಾ, ಆ ಕೆಲಸ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲುವ ಮಾತೇ ಇಲ್ಲ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.